ಶ್ರದ್ಧಾಂಜಲಿ ಸಭೆ ಪಕ್ಷಾತೀತವಾಗಿರುತ್ತೆ ಹೇಗೆ ಸರ್? ಪಕ್ಷಾತೀತವಾಗಿ ಇರುತ್ತೆ. ಅವ್ರ ಬಗ್ಗೆ ಶ್ರದ್ಧಾಂಜಲಿ ಸಭೆ ಪಕ್ಷಿತ್ ಸೀಮಿತವಾಗಿ ಮಾಡ್ತೀವ? ಇಲ್ಲ, ಪಕ್ಷಾತೀತವಾಗಿ. ಯಾರನ್ನ ಕರಿಬೇಕು ಅಂತ ಅದಕ್ಕೊಂದು ಸಮಿತಿ ಮಾಡಿದ್ದಾರೆ, ಅವ್ರು ಕರೀತಾರೆ, ಅವ್ರು ಹೇಳ್ತಾರೆ, ಅದನ್ನ ನಾವು ಕರಿತೀವಿ ಇಂಪ್ಲಿಮೆಂಟ್ ಮಾಡಿ. ಆದಷ್ಟು ಬೇಗ ಇದೇ ಮಂತಲ್ಲಿ ಮಾಡುವಂತ ತೀರ್ಮಾನ. ಈಗ ಯಾರು ಬದಲಾವಣೆ ಮಾಡಕ್ಕೆ ಯಾರು ಹೇಳಿದರು? ನೀವು ಹೇಳಿದ್ರಾ? ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಈಗ. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ನೀವು ಅತ್ಯಂತ ಜೊತೆಗುಟ್ಟದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನು ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದರೆ ಹೆಂಗೆ ಅನ್ನೋದು ಕಟ್ಟಾಗುತ್ತೆ. ಅದ್ರದ್ದು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇದೆ. ಸರ್, ಯಾತಕ್ಕೆ ಸೇರಿದ್ರು ಅದು ಅಲ್ಲಿ ಸೇರಿದಾಗ ಅವ್ರು ಚರ್ಚೆ ಮಾಡಿರ್ತಾರೆ. ಈಗ ನಾನು ಅಲ್ಲಿ ಇರಲಿಲ್ಲ, ನಾನು ಹೆಂಗೆ ಸಬ್ಜೆಕ್ಟ್ ಹೇಳಿ? ನಾನು ಅಲ್ಲಿ ಊಟಕ್ಕೆ ಹೋಗಿದ್ರೆ ಏನು ಚರ್ಚೆ ಆಯಿತು ಅಂತ ಹೇಳ್ಬೋದಾಯ್ತು. ನಾನು ಹೋಗದೆ ಇರೋದ್ರಿಂದ ಹೆಂಗೆ ಹೇಳಿ? ಸರಿ, ಸೇರಬಾರ್ದು ಅಂತೇನು ಪಕ್ಷದ ಸಂಘಟನೆಗೆ. ಈಗ ನಾವು 1-2 ಸಲ ಒಕ್ಕಲಿಗರ ಮೀಟಿಂಗ್ ಕರೆದಿದ್ದು, ಲಿಂಗಾಯತರ ಮೀಟಿಂಗ್ ಕರೆದಿದ್ದು, ಅದೇ ರೀತಿ ಅಹಿಂದವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂತನ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳೋಕ್ಕಾಗುತ್ತಾ? ನಾವು ಒಟ್ಟು ಎಲ್ಲರೂ ಸೇರಿ ಕಾಂಗ್ರೆಸ್ಸನ್ನು ಶಕ್ತಿ ಮಾಡಬೇಕು, ಸರ್ಕಾರನ ಇನ್ನೂ ಒಂದು ಸ್ವಲ್ಪ ಜನಪರವಾಗಿ ಕೆಲಸ ಕೊಟ್ಟು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ನಡೆಸಬೇಕು ಅನ್ನೋದು ನಮ್ಮೆಲ್ಲ. ಈಗ ನಿನ್ನೆ ಕ್ಯಾಬಿನೆಟಲ್ಲಿ CM ಭಾಳಷ್ಟು ಚರ್ಚೆ ಮಾಡಿದ್ದಾರೆ, ನಮಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಬಜೆಟ್ಗಿಂತ ಮೊದಲು ನಮ್ಮನ್ನು ಎಲ್ಲ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲಾಖೆ ವೈಸು ಮಂತ್ರಿಗಳು, ಸೆಕ್ರೆಟರಿಗಳು, ನೀವು ಎಲ್ಲ ನಿಮ್ಮ ಇಲಾಖೆಯಲ್ಲಿ ಏನೇನು ಪ್ರೋಗ್ರೆಸ್ ಕೊಟ್ಟಿದ್ದಾರೆ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಪ್ರೀ ಬಜೆಟನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಸರ್ಕಾರ ನಮಗೆ ಜನರ ಜನ ಇಷ್ಟೊಂದು ನಮ್ಮನ್ನು ನಂಬಿಕೆ ಇಟ್ಟಿದ್ದಾಗ ಅವ್ರಿಗೆ ನಾವು ಕೊಡಬೇಕಾದಂಥ ಒಂದು ಗೌರವ ಅಲ್ಲ, ಅವ್ರಿಗೆ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ನಾವು ನಮ್ಮ ಇದು ಅವ್ರ ಮೇಲೆ ತಾನೇ ಸರ್ಟಿಫಿಕೇಟ್ ಬೇಕಾಗಿರೋದು ನಮಗೆ, ಅವರಿಂದ ತಾನೇ ಮಾಡ್ತೀವಿ.